3 ಲಕ್ಷನ ಇದಕ್ಕೆ, ಅದು ಕೂಡ TVS ಡುಕಾಟಿ BMW ಬರುತ್ತೆ ಈ ಪ್ರೈಸ್ ಅಲ್ಲಿ. ಇದು ಯಾಕೆ ತಗೊಳ್ಳಿ, ಒಂದು ಸೆಕೆಂಡ್ ಹ್ಯಾಂಡ್ ಸ್ವಿಫ್ಟೇ ಬರುತ್ತಲ್ಲ ಕಣೋ ಅಂತ ತಿಳ್ಕೊಂಡ್ರೆ ಒಂದು ವಿಷಯ ಮಿಸ್ ಮಾಡ್ಕೊಳ್ತಿದ್ದೀರಾ. TVS ಅಂತ ಹೇಳಿ ಒಂದು ಉಡಾಫೆ ಮಾತಾಡಿದ್ವಿ, ಬಟ್ ಅದರ ಹಿಸ್ಟ್ರಿ, ಅದರ ಅಚೀವ್ಮೆಂಟ್ಸ್ ಗೊತ್ತಿದ್ಯಾ? TVS ಒಂದು ಚಿಕ್ಕ ಬ್ರ್ಯಾಂಡ್ ಅಂತ ಥಿಂಕ್ ಮಾಡಿದ್ರೆ ಅದು ನಿಮ್ ಭ್ರಮೆ. TVS ಅನ್ನೋದು ನಮ್ಮ ಭಾರತದ ಹೆಮ್ಮೆ. ಡೆಲ್ಲಿಯಿಂದ ದುನಿಯಾ ಹೇಳ್ತಾರಲ್ಲ ಆ ಥರನೇ TVS ಇಂದ ಕನೆಕ್ಟಿವಿಟಿ ವರ್ಲ್ಡ್ ವೈಡ್ ಇದೆ. ಅಷ್ಟು ರಿನೌಂಡ್ ಬ್ರ್ಯಾಂಡ್ ಇದು. ನಾನು ಇದನ್ನ ಯಾಕೆ ತೋರಿಸ್ತಿದ್ದೀನಿ ಗೊತ್ತಿದ್ಯಾ? TVS ಅವರ ರೇಸಿಂಗ್ ಹಿಸ್ಟ್ರಿ ಇದೆ, ಅದ್ರ ಜೊತೆ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಕೂಡ ಇದೆ. 2 ಇಯರ್ಸ್ ಮುಂಚೆ TVS ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದು ಇದೆ TVS X. ಇದು ಒಂದು ಇಲೆಕ್ಟ್ರಿಕ್ ಸ್ಕೂಟರ್. ಆವಾಗ ಇಲೆಕ್ಟ್ರಿಕ್ ಸ್ಕೂಟರ್ ಜಸ್ಟ್ ಲಾಂಚ್ ಆಗ್ತಿತ್ತು ಅಷ್ಟೇ. ಆ ಟೈಮಲ್ಲೇ ಇವ್ರಿಗೊಂದು ಕಿಲ್ಲರ್ ಸ್ಕೂಟರ್ ಅನ್ನ ಲಾಂಚ್ ಮಾಡಿದ್ರು. ಇದ್ರಲ್ಲಿ ಏನೆಲ್ಲ ಇದೆ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇದೊಂದು ಟಿಪಿಕಲ್ ಸ್ಕೂಟರ್ ಅಲ್ಲ ಅಂತ ನೋಡಿದ್ರೇ ಗೊತ್ತಾಗುತ್ತೆ. ಯಾಕೆಂದ್ರೆ ಎಕ್ಸ್ಪೋಸ್ಡ್ ಅಲ್ಯೂಮಿನಿಯಂ ಫ್ರೇಮ್, ಶಾರ್ಪ್ ಡಿಸೈನ್, ಅಗ್ರೆಸಿವ್ ಬಾಡಿ ಪ್ಯಾನಲ್ಸ್, ಆಲ್ಮೋಸ್ಟ್ ಸೂಪರ್ ಬೈಕ್ ತರ ಫೀಲ್ ಕೊಡ್ತಾ ಇದೆ. ಟ್ರೆಡಿಷನಲ್ ಸ್ಕೂಟರ್ಸ್ ಅಲ್ಲಿ ಏನಂದ್ರೆ ಇಲ್ಲಿ ಫ್ಲಾಟ್ ಬೋರ್ಡ್ ಬರುತ್ತೆ, ಬಟ್ ಇದರಲ್ಲಿ ಫ್ಲಾಟ್ ಬೋರ್ಡ್ ಇಲ್ಲ. ಬಟ್ ಇನ್ಸ್ಟೆಡ್ ನಮಗೆ ಇಲ್ಲಿ ಚಾರ್ಜಿಂಗ್ ಆಪ್ಷನ್ ಸಿಗುತ್ತೆ. ಲುಕ್ ವೈಸ್ ಸಕ್ಕತ್ತಾಗಿದೆ. ನಮಗೆ ಎಲ್ಲ ಕಡೆ LED ಲೈಟ್ ಸೆಟಪ್ ಸಿಗುತ್ತೆ. ಫ್ಯೂಚರಿಸ್ಟಿಕ್ ಕಟ್ಟು, ಕ್ರೀಸಸ್ಸು, ಮಿನಿಮಲಿಸ್ಟಿಕ್ಕು, ಟೇಲ್ ಲ್ಯಾಂಪು. ಹಿಂದ್ಗಡೆ ನೋಡಿ, ಆಕ್ಚುಲಿ ಸಕ್ಕತ್ತಾಗಿದೆ. ರೋಡಲ್ಲಂತೂ ನೋಡೋಕ್ಕಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸುಮಾರು ಜನ ಕೇಳ್ತಾ ಇದ್ರು ಯಾವ ಗಾಡಿಯಪ್ಪ ಅಂತ, ಬಟ್ ಪ್ರೈಸಿಂಗ್ ಹೇಳಿದಾಗ ಶಾಕ್ ಆಗ್ತಿದ್ರು. ಈ ಡಿಸೈನ್ ಏನಿದೆ ಬರೀ ಎಸ್ಥೆಟಿಕ್ಗೋಸ್ಕರ ಅಲ್ಲ, ಏರೋಡೈನಮಿಕ್ಸ್ಗೂ ಹೆಲ್ಪ್ ಆಗುತ್ತೆ. ಇದು ಸ್ಕಲ್ಪ್ಟೆಡ್ ಬಾಡಿ ವರ್ಕ್ ಏನಿದೆ, ಇದು ಬರೀ ಲುಕ್ ಮಾತ್ರ ಅಲ್ಲ, ಪರ್ಫಾರ್ಮೆನ್ಸ್ಗೂ ಹೆಲ್ಪ್ ಆಗುತ್ತೆ. TVS ಅವರು ಈ ಗಾಡಿಯನ್ನ ಇಲೆಕ್ಟ್ರಿಕ್ ಸ್ಕೂಟರ್ ಅಂತ ಕರೆಯಲ್ಲ, ಬಟ್ ಟ್ರಿಲೆಕ್ಟ್ರಿಕ್ ಸ್ಕೂಟರ್ ಅಂತ ಕರೀತಾರೆ. ಯಾಕೆಂದ್ರೆ ಅವರು ಫೀಚರ್ಸ್ ಮಾತ್ರ ಅಲ್ಲ, ಪರ್ಫಾರ್ಮೆನ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 140 ಕಿಲೋಮೀಟರ್ಸ್ ಆಫ್ ರೇಂಜ್ ಸಿಗುತ್ತೆ. ಇದು ಕ್ಲೇಮ್ ನಂಬರ್ಸ್, ಬಟ್ ರಿಯಲ್ ವರ್ಲ್ಡ್ ಸಿನಾರಿಯಲ್ಲಿ ನಮಗೆ 100 ಅಥವಾ ಅದಕ್ಕಿಂತ ಕಮ್ಮಿನೇ ಸಿಗುತ್ತೆ. ಅದರಲ್ಲೂ ನೀವು ಹೇಗೆ ಓಡಿಸ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ 4.4 ಕಿಲೋವ್ಯಾಟ್ ಇದು ಬ್ಯಾಟ್ರಿ ಆಪ್ಷನ್ ಜೊತೆ ಬರುತ್ತೆ, ಮತ್ತು 100+ ಟಾಪ್ ಸ್ಪೀಡಲ್ಲಿ ಹೋಗ್ಬೋದು. ಇದು ಡೆಫಿನೆಟ್ಲಿ ಒಂದು ತ್ರಿಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳ್ಬೋದು. ನಮ್ಮ ಕಾರಲ್ಲಿ ಹೇಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆಯೋ ಆ ಥರನೇ ಇದರಲ್ಲೂ ಇದೆ. ಇದರಲ್ಲಿ ನಮಗೆ 10.2 ಇಂಚಿದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್, ಪ್ಲಸ್ ನೀವು ಟಿಲ್ಟ್ ಅಡ್ಜಸ್ಟ್ ಕೂಡ ಮಾಡ್ಬೋದು ನಿಮ್ಮ ಹೈಟ್ ಪ್ರಕಾರ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ ಇದರಲ್ಲಿ ಆಂಡ್ರಾಯ್ಡ್ ಆಟೋ ಬರುತ್ತೆ, ವೈಫೈ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ನೀವು ಹಾಟ್ಸ್ಪಾಟ್ ಕೂಡ ಕನೆಕ್ಟ್ ಮಾಡ್ಬೋದು. ದಿಸ್ ಈಸ್ ವೇರ್ ಇಟ್ ಗೆಟ್ಸ್ ಇಂಟ್ರೆಸ್ಟಿಂಗ್. ನೀವು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ಯೂಟ್ಯೂಬ್ ವೀಡಿಯೋಸ್ ನೋಡ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೋದು, ಫೇಸ್ಬುಕ್ಕಲ್ಲೂ ವೀಡಿಯೋಸ್ ನೋಡ್ಬೋದು. ಅದು ಅಷ್ಟೇ ಅಲ್ಲ, ನೀವು ಇನ್ ಕೇಸ್ ನೀವು ಟ್ರಾಫಿಕಲ್ಲಿ ಸ್ಟಕ್ ಆದರೆ ಗೇಮ್ಸ್ ಕೂಡ ಆಡ್ಬೋದು. ಆನ್ ದಿ ಗೋ ನೀವು ಓಡಿಸ್ತಾ ನ್ಯಾವಿಗೇಷನ್ ಹೇಗೂ ಬಂದೇ ಬರುತ್ತೆ. ಅದರಲ್ಲೂ ನಿಮಗೆ ನಿಯರೆಸ್ಟ್ ಯಾವ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ಮತ್ತು ಇದರಲ್ಲಿ ಓವರ್ ದಿ ಏರ್ ಅಪ್ಡೇಟ್ಸ್ ಕೂಡ ಬರುತ್ತೆ. ಸೊ ಫ್ಯೂಚರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂತು. ಇದೆಲ್ಲ ಫೀಚರ್ಸ್ ನಾನು ಯಾವ್ದು ಮೆನ್ಷನ್ ಮಾಡಿದೆ, ಇದು ಸ್ಟೇಷನರಿಲಿದ್ದಾಗ ಮಾತ್ರ ಯೂಸ್ ಮಾಡ್ಬೋದು. ಇದರಲ್ಲಿ ಹೇಗೂ ಕೀಲೆಸ್ ಎಂಟ್ರಿ, ನೀವು ಇಲ್ಲಿ ಪಾಸ್ವರ್ಡ್ ಹಾಕಿ ಆಮೇಲೆ ಅನ್ಲಾಕ್ ಮಾಡಬೇಕು. ಈಗ ಬೂಟ್ ಹೇಗೆ ಓಪನ್ ಮಾಡಬೇಕು, ಇಲ್ಲಿ ಒಂದು ಸ್ವಿಚ್ ಇದೆ, ಅದು ಒತ್ತಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ. ಮತ್ತು ಇದು ಇದರ ಚಾರ್ಜರ್, ಮತ್ತು ಒಂದು ಹೆಲ್ಮೆಟ್ ಇಡೋಷ್ಟು ಸ್ಪೇಸ್ ಸಿಗುತ್ತೆ ಅಷ್ಟೇ. TVS X ಓಡಿಸಿದ ತಕ್ಷಣವೇ ಗೊತ್ತಾಯಿತು ಇದು ಸಾಮಾನ್ಯ EV ಸ್ಕೂಟರ್ ಅಲ್ಲ, ಸಂಪೂರ್ಣ ಮ್ಯಾಡ್ ಮೆಷಿನ್ ಅಂತ. ತುಂಬ ಅಗ್ರೆಸಿವ್, ಪವರ್ಫುಲ್ ಮತ್ತು ಹಾನೆಸ್ಟ್ಲಿ ಹೇಳಬೇಕಂದ್ರೆ ಸ್ವಲ್ಪ ಡೇಂಜರ್ಸ್ ಫೀಲ್ ಕೂಡ ಕೊಡುತ್ತೆ. ಥ್ರಾಟಲ್ ಟ್ವಿಸ್ಟ್ ಮಾಡಿದ ತಕ್ಷಣ ಪವರ್ ಇನ್ಸ್ಟೆಂಟ್ ಆಗಿ ಬರುತ್ತೆ, ಡಿಲೇ ಅನ್ನೋದು ಇಲ್ಲ. ಒಮ್ಮೆ ಜಾಸ್ತಿ ಟ್ವಿಸ್ಟ್ ಮಾಡಿದರೆ ಸಾಕು, ಸ್ಕೂಟರ್ ಸ್ಟ್ರೈಟ್ ಆಗಿ ಲಾಂಚ್ ಆಗಿಬಿಡುತ್ತೆ. ಎಕ್ಸ್ಪೆಷಲಿ ಫಸ್ಟ್ ಟೈಮ್ EV ತಗೊಳ್ಳೋರಿಗೆ ಇದು ವಾರ್ನಿಂಗ್ ಥರ ಹೇಳ್ತೀನಿ, ಥ್ರಾಟಲ್ ಜೊತೆ ಜಾಸ್ತಿ ಆಟಾಡಬೇಡಿ, ಯಾಕೆಂದರೆ ಥ್ರಾಟಲ್ ರೆಸ್ಪಾನ್ಸ್ ತುಂಬ ಅಗ್ರೆಸಿವ್ ಆಗಿದೆ. ಸಾನಿಕ್ ಮೋಡ್ಗೆ ಸ್ವಿಚ್ ಮಾಡಿದ್ರೆ ಇದರ ಒರಿಜಿನಲ್ ಕ್ಯಾರೆಕ್ಟರ್ ಹೊರಗೆ ಬರುತ್ತೆ. ಪಿಕಪ್ ಇನ್ನೂ ಶಾರ್ಪ್ ಆಗುತ್ತೆ, ಆಕ್ಸಲರೇಷನ್ ಲಿಟ್ರಲಿ ವಿಲ್ ಕ್ಯಾಚ್ ಯು ಆಫ್ ಗಾರ್ಡ್ ಅಂತ ಹೇಳ್ಬೋದು. ಕೆಲವು EVಗಳ ಹಾಗೆ ಟೋನ್ ಡೌನ್ ಇಲ್ಲ, ಇದು ಫುಲ್ ಅಗ್ರೆಸಿವ್ ಸೆಟಪ್ನಲ್ಲಿದೆ. ಮತ್ತು ಒಂದು ಸರ್ಪ್ರೈಸಿಂಗ್ ಪಾಯಿಂಟ್ ಅಂದರೆ ಇದು EV ಆದರೂ ತುಂಬ ನಾಯ್ಸಿ. ಹಾರ್ಡ್ ಆಕ್ಸಲರೇಷನ್ ಕೊಟ್ಟಿದ ತಕ್ಷಣ ಮೋಟರ್ ವೈನಿಂಗ್ ಗೊತ್ತಾಗುತ್ತೆ, ತುಂಬ ನಾಯ್ಸಿ ಮತ್ತು ಸೈಲೆಂಟ್ EV ಥರ ಅಂತೂ ಫೀಲೇ ಆಗಲ್ಲ. ಸ್ಪೋರ್ಟಿ ಮೆಷಿನ್ ಫೀಲ್ ಜಾಸ್ತಿ ಕೊಡುತ್ತೆ. ಕೆಲವರಿಗೆ ಈ ಸೌಂಡ್ ಇಷ್ಟ ಆಗ್ಬೋದು, ಕೆಲವರಿಗೆ ಜಾಸ್ತಿ ನಾಯ್ಸಿ ಅಂತ ಅನಿಸ್ಬೋದು. ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡಿದ್ರೆ ಹ್ಯಾಂಡ್ಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮೂವಿಂಗ್ನಲ್ಲಿದ್ದಾಗ ಈ ಗಾಡಿ ತುಂಬ ಲೈಟ್ ವೇಟ್ ಆಗಿ ಫೀಲ್ ಆಗುತ್ತೆ. ಸೊ ಟ್ರಾಫಿಕ್ನಲ್ಲಿ ಈಸಿಯಾಗಿ ಫ್ಲಿಕ್ ಮಾಡ್ಬೋದು, ಕಾರ್ನರಿಂಗ್ಸು ಕೂಡ ತುಂಬ ಪ್ಲ್ಯಾಂಟೆಡ್ ಆಗಿ ಫೀಲ್ ಆಗುತ್ತೆ. ಸಾಮಾನ್ಯ ಸ್ಕೂಟರ್ಸ್ ಥರ ಅಲ್ಲ, ಇದು ಒಂದು ಕಂಪ್ಲೀಟ್ ಬೈಕ್ ಥರ ಫೀಲ್ ಕೊಡುತ್ತೆ. ಪ್ರೀಮಿಯಂ ಫೀಲ್ ಕೂಡ ಚೆನ್ನಾಗಿದೆ, ರೈಡಿಂಗ್ ಪೋಸ್ಟರ್ ಕೂಡ ಕಂಫರ್ಟಬಲ್ ಆಗಿದೆ, ಸೀಟ್ ಕೂಡ ಚೆನ್ನಾಗಿದೆ, ಓವರ್ ಆಲ್ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ ಬಾಟಲ್ಸ್ ಆಗಲಿ ಗುಂಡಿಗಳಾಗಲಿ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಒಂದು ವಿಷಯ ಅಂತೂ ಮಾತಾಡಲೇಬೇಕು, ಅದು ಇದರ ಬ್ರೇಕಿಂಗ್ ಬಗ್ಗೆ. ಬ್ರೇಕಿಂಗ್ ಸ್ವಲ್ಪ ಬೆಟರ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಫ್ರಂಟ್ ಬ್ರೇಕ್ ಚೆನ್ನಾಗಿದೆ, ಬಟ್ ರೇರ್ ಬ್ರೇಕ್ ಬೇಗನೆ ಲಾಕ್ ಆಗುತ್ತೆ. ಇದರಲ್ಲಿ ಸಿಂಗಲ್ ಚಾನೆಲ್ ABS ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ರೈಡ್ ಮಾಡಬೇಕು, ಯಾಕೆಂದರೆ ಎಮರ್ಜೆನ್ಸಿ ಬ್ರೇಕಿಂಗ್ ಟೈಮಲ್ಲಿ ಟಕ್ ಅಂತ ವೀಲ್ಸ್ ಲಾಕ್ ಆಗುತ್ತೆ. ಒನ್ ಥಿಂಗ್ ನಾನು ಈ ಗಾಡಿ ಬಗ್ಗೆ ಮೆನ್ಷನ್ ಮಾಡಲೇಬೇಕು, ಅದು ಇದರ ಸ್ಕ್ರೀನು. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂದರೆ ಬಿಸಿಲು ಹೊಡೆದಾಗೂ ಕ್ಲೀನಾಗಿ ಕಾಣಿಸುತ್ತೆ.
ಮತ್ತು ಆ್ಯಡೆಡ್ ಅಡ್ವಾಂಟೇಜ್ ಏನಂದರೆ ಟಿಲ್ಟ್ ಮಾಡ್ಬೋದು. ಸೊ ನನ್ನ ಹೈಟಿಗೆ ನಾನು ಅಡ್ಜಸ್ಟ್ ಮಾಡಿದಾಗ ಇನ್ನೂ ಜಾಸ್ತಿ ಕ್ಲಿಯರ್ ಆಗಿ ಕಾಣಿಸ್ತು. ಓವರಾಲ್ ಟಿ ವಿ ಎಕ್ಸ್ ಅನ್ನೋದು ಒಂದು ನಾರ್ಮಲ್ ಸ್ಕೂಟರ್ ಅಲ್ಲ, ಇದು ರಾ, ಫಾಸ್ಟ್, ಅಗ್ರೆಸಿವ್ ಸ್ಕೂಟರ್ ಅಂತ ಹೇಳ್ಬೋದು. ಪ್ರೀಮಿಯಂ ಫೀಲ್ ಇದ್ರೂ ಒಳಗೆ ಪ್ಯೂರ್ ಮ್ಯಾಡ್ನೆಸ್ ಇದೆ. ಥ್ರಾಟಲ್ ಇನ್ನೂ ಜಾಗೃತಿಯಿಂದ ಹ್ಯಾಂಡಲ್ ಮಾಡಿದ್ರೆ ಮಾತ್ರ ಈ ಸ್ಕೂಟರ್ ನಿಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಈಗ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೀನಿ 2.5 lakhs. ಹೌದು, ಜಾಸ್ತಿ ಆಯಿತು. ಇದನ್ನು ಕಂಪ್ಯಾರಿಸನ್ ಮಾಡಿದ್ರೆ ಓಲಾ S1 Pro ಇದೆ, 450X ಇದೆ, ಚೇತಕ್ ಇದೆ. ಇದಕ್ಕಿಂತ ಡಬಲ್ ಪ್ರೈಸಿಂಗ್ ಈ ಗಾಡಿ, ಬಟ್ ಪ್ರಾಕ್ಟಿಕಲಿಟಿ ಆಲ್ಮೋಸ್ಟ್ ಸೇಮ್. ಈಗ ಕಾಮನ್ ಯೂಸರ್ಸ್ಗೆ ದುಬಾರಿ ಆಯಿತು, ಬಟ್ ಪ್ರೀಮಿಯಂ ಯೂಸರ್ಸ್ಗೆ ಅಷ್ಟೊಂದು ಅಪೀಲಿಂಗ್ ಆಗಿಲ್ಲ. ಅದಕ್ಕೋಸ್ಕರ ಸೇಲ್ಸ್ ಮಧ್ಯದಲ್ಲೇ ಸ್ಟಕ್ ಆಗಿಬಿಟ್ಟಿದೆ. ಈಗ ಫೈನಲಿ ಹೇಳೋದಾದರೆ ದಿಸ್ ಈಸ್ ನಾಟ್ ಅ ಬ್ಯಾಡ್ ಪ್ರಾಡಕ್ಟ್, ಬಟ್ ಇವ್ರು ಲಾಂಚ್ ಮಾಡಿರುವ ಟೈಮಿಂಗ್ ರಾಂಗ್ ಇದ್ದಿತ್ತು. ಇಟ್ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್, ಮತ್ತು ಮಾರ್ಕೆಟ್ ಈ ಗಾಡಿಗೆ ರೆಡಿ ಇರಲಿಲ್ಲ. ಬಟ್ ಈ ಗಾಡಿನ ಯಾರು ತೊಗೊಳ್ಬೋದು? ಟೆಕ್ ಎಂಥೂಸಿಯಾಸ್ಟ್ ಮತ್ತು ಪರ್ಫಾರ್ಮೆನ್ಸ್ ಎಂಥೂಸಿಯಾಸ್ಟ್, ಮತ್ತು ಯಾರಿಗೆ ಈ ಗಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನನಗೆ ಬೇಕಪ್ಪ, ನಂಗೆ ಮಾರ್ಕೆಟಲ್ಲಿ ಯಾವುದೆಲ್ಲ ಗಾಡಿ ಇದೆ ಅದಕ್ಕಿಂತ ಡಿಫ್ರೆಂಟ್ ನಂಗೆ ಗಾಡಿ ಬೇಕಂತ ಹೇಳೋರಿಗೆ ಈ ಗಾಡಿ ಇರೋದು. ಈಗ ನಿಮ್ಮ ಡಿಸಿಷನ್, 2.5 lakh ಕೊಟ್ಟು ಈ ಗಾಡಿ ತೊಗೊಳ್ತೀರಾ ಅಥವಾ ಈಗಿನ ಸಿನಾರಲ್ಲಿ ನೀವು ಸೇಫಾಗಿ ಆಟಾಡ್ತೀರಾ? ಕಮೆಂಟ್ಸಲ್ಲಿ ಹೇಳಿ. ಮತ್ತು ಇಂಥದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಾವು ತರ್ತಾ ಇರ್ತೀವಿ. ಫ್ಲೈವೀಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ಲೈವೀಲ್ ಅಫಿಷಿಯಲ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.